ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರಾಗೇ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆಯೇ ಇವತ್ತಿನ ಬ್ಲಾಗು ಕೂಡ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ಬ್ಲಾಗ್ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಬಿಕಾಸ್ ಪ್ರೆಗ್ನೆನ್ಸಿ ಆದಮೇಲೆ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಗಿದೆ. ಈ ಸಮಯದಲ್ಲಿ ನಾನು ಕಲಿತ ಕೆಲವೊಂದು ಮುಖ್ಯ ಪಾಠಗಳನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಬ್ಲಾಗ್ನ ಪೂರ್ತಿಯಾಗಿ ಅಂದರೆ ಕಂಪ್ಲೀಟಾಗಿ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತು ಬೆಳಗ್ಗೆನೇ ಅಭಿಯವರು ಊರಿಗೆ ಹೋಗಿರೋದ್ರಿಂದ ನಾನೇ ಪೂಜೆ ಮಾಡಿ ಶಾಪಿಗೆ ಹೋದೆ. ಶಾಪಲ್ಲಿ ಯಾವ ವಿಡಿಯೋನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ತುಂಬಾ ರಶ್ ಇತ್ತು. ಹಾಗೆಯೇ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೂ ಆಗಲಿಲ್ಲ. ಇನ್ನು ಸಂಜೆ ನೈಟ್ ಆದಮೇಲೆ ನಾವು ಶಾಪ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ಕ್ಲೋಸ್ ಮಾಡಿಕೊಂಡು ಮನೆಗೆ ಬಂದೆ. ಸೊ ಅಭಿಯವ್ರು ಇಲ್ಲ ಅಂತಂದರೆ ತುಂಬಾ ಒಂಥರ ಹೆಕ್ಟಿಕ್ ಅನಿಸ್ಬಿಡುತ್ತೆ ದಿನ ನನಗೆ. ಬಿಕಾಸ್ ಇಡೀ ದಿನ ಶಾಪಲ್ಲಿ ಇದ್ಬಿಟ್ರೆ ಅಲ್ಲಿ ಕೂತು ತುಂಬಾ ಸುಸ್ತಾಗಿಬಿಡುತ್ತೆ. ಇನ್ನು ಅದಾದಮೇಲೆ ಮನೆಗೆ ಬಂದಮೇಲೆ ಫ್ರೆಶ್ ಅಪ್ ಆಗೋಕ್ಕಿಂತ ಮುಂಚೆನೇ ಬೆಳಗ್ಗೆ ನಿಲ್ಲಿಸೋಗಿರತಕ್ಕಂಥ ಕೆಲಸಗಳು ತುಂಬಾ ಬಾಕಿ ಇತ್ತು. ಅಂದರೆ ಅಡುಗೆ ಮಾಡ್ಕೊಂಡಿದ್ವಿ ಅಲ್ವಾ, ಸೊ ಅದನ್ನೆಲ್ಲದನ್ನು ಪಾತ್ರೆನ ಹಾಗೆ ಬಿಟ್ಟೋಗ್ಬಿಟ್ಟಿದ್ದೆ. ಸೊ ಮೊದಲಿಗೆ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಇನ್ನೂ ಸ್ವಲ್ಪ ಕಾಲು ಕೂಡ ಸ್ವೆಲ್ ಆಗಿತ್ತು, ಅಂದರೆ ಇಡೀ ದಿನ ಅಲ್ಲಿ ಕೂತಿದ್ರಿಂದ. ಹಾಗಾಗಿ ಅದಕ್ಕೂ ಸ್ವಲ್ಪ ಏನಾದರೂ ಬಿಸಿನೀರಿಂದ ಶಾಖ ಕೊಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮೊದಲಿಗೆ ಎಲ್ಲದನ್ನು ಕೂಡ ಕ್ಲೀನ್ ಆಗಿಬಿಟ್ರೆ ಆಮೇಲೆ ಇಡೀ ಕೆಲಸ ಚೆನ್ನಾಗಾಗುತ್ತೆ, ಅಥವಾ ಎಲ್ಲ ಕೆಲಸನೂ ಬೇಗ ಮುಗಿಸ್ಕೋಬೋದು ಅಂತ ಹೇಳಿ ಒಂದೊಂದೇ ಕೆಲಸಗಳನ್ನ ಮುಗಿಸ್ಕೋತಾ ಇದ್ದೀನಿ. ಸೊ ಎಲ್ರಿಗೂ ಕೂಡ ಕೆಲವೊಂದು ಅನುಭವಗಳಾಗಿರುತ್ತೆ. ಸೊ ಆ ಅನುಭವಗಳನ್ನೇ ನಾವು ಪಾಠಗಳಾಗಿ ಪರಿವರ್ತನೆ ಮಾಡ್ಕೋತೀವಿ ಅಂತಲೇ ಹೇಳ್ತೀನಿ. ನನಗಂತೂ ಸಖತ್, ನಾನು ಅವಾಗೆಲ್ಲ ಈ ಥರ ಇರಲಿಲ್ಲ, ಆರಾಮಾಗಿ ಇದ್ದೆ. ಅಂದರೆ ಲೈಕ್ ಏನೋ ಈ ಥರ ಕಲಿಬೇಕು, ನಾನು ಕೂಡ ಇದೆಲ್ಲ ಕಲಿತೀನಿ ಅಂತೆಲ್ಲ ಅಂದ್ಕೊಂಡಿರಲಿಲ್ಲ. ಬಟ್ ಜೀವನ ಎಲ್ಲದನ್ನು ಕಲಿಸುತ್ತೆ ಅಂತಾರಲ್ಲ, ಅದು ಸುಳ್ಳಲ್ಲ. ಇನ್ನು ಫೈನಲಾಗಿ ಅಡುಗೆ ಮನೆ ಪೂರ್ತಿ ಕ್ಲೀನ್ ಮಾಡಿದ್ದಾಯಿತು. ನೋಡಿ ಎಷ್ಟು ನೀಟಾಗಿದೆ ಅಂತ. ಇನ್ನೂ ಕೂಡ ಡಿನ್ನರ್ ಪ್ರಿಪೇರ್ ಮಾಡ್ಕೋಬೇಕು. ಸೊ ಅವ್ರಿಲ್ಲ ಅಂತಂದರೆ ಚಿಲ್ಲಾಗಿ, ಅಂದರೆ ಈಸಿಯಾಗಿ ಬೇಗನೆ ಮಾಡ್ಕೋತೀನಿ. ಅಡುಗೆ ಮನೆ ಇಷ್ಟು ನೀಟಾದ್ಮೇಲೆ ಸ್ವಲ್ಪ ಸಮಾಧಾನ ಅನಿಸುತ್ತೆ. ಹೌದಲ್ವ? ಎಲ್ರಿಗೂ ಹಾಗೆಯೇ ಎಲ್ಲ ಕೆಲಸ ಮುಗೀತು. ಸೊ ಅಡುಗೆ ಮನೆ ಹಂಗೆ ನೀಟ್ ಮಾಡಿದ್ದೀನಿ. ಸೊ ಪಾತ್ರೆ ಎಲ್ಲ ಹಾಗೆ ಬಿಟ್ಟೋಗ್ಬಿಟ್ಟಿದೆ. ಇವತ್ತು ಬೆಳಗ್ಗೆನೇ ಬೇಗ ಶಾಪ್ಗೆ ಹೋಗೋದಿದ್ದರಿಂದ. ಸೊ ಅಭಿಯವರು ಇವತ್ತು ಔಟ್ ಆಫ್ ಸ್ಟೇಷನ್ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರು ಬರ್ತಿದ್ದಾರೆ, ಬಟ್ ಲೇಟ್ ಆಗುತ್ತೆ. ಸೊ ಅಲ್ಲಿವರೆಗೂ ನಾನು ಎಲ್ಲ ಕೆಲಸ ಮುಗಿಸ್ಕೊಂಬಿಡೋಣ ಅಂದ್ಕೊಂಡೆ. ಇನ್ನು ಶಾಪಿಂದ ಬಂದಿದ್ದೆ ಅಲ್ವಾ, ಸೊ ಇವತ್ತು ಇಡೀ ದಿನ ಶಾಪಲ್ಲೇ ಇದ್ದಿದ್ದಕ್ಕೆ ಸ್ವಲ್ಪ ಕಾಲು ದಪ್ಪ ಆಗಿಬಿಟ್ಟಿದೆ. ಅಂದರೆ ಕಾಲು ಎಳೆ ಬಿಟ್ಕೊಂಡು ಕೂತಿರ್ತೀವಿ ಅಲ್ವಾ, ಸೊ ಹಾಗಾಗಿ ತುಂಬಾ ಸ್ವಲ್ಪ ಸ್ವೆಲ್ಲಿಂಗ್ ಆಗಿದೆ. ಹಾಗಾಗಿ ಸ್ವಲ್ಪ ಬಿಸಿನೀರಲ್ಲಿ ಕಾಲನ್ನ ಹಾಕ್ಕೊಂಡು ಕೂತ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಕೊಂಡು ಹಾಗೆಯೇ ಸ್ನಾನನೂ ಕೂಡ ಮುಗಿಸ್ಕೊಂಡು ಬರೋಣ. ಒಂದ್ಸತಿ ಫ್ರೆಶ್ ಅಪ್ ಆಗಿಬಿಟ್ರೆ ಸಮಾಧಾನ. ಇಷ್ಟೊತ್ತು ಬೆಳಗ್ಗೆಯಿಂದ ಅಂಗಡಿ ಶಾಪಲ್ಲಿ ಇದ್ದೀನಲ್ಲ ಅಂತ ಹೇಳಿ, ಸೊ ಅದಕ್ಕೆ ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ನಿಮಗೆ ಸಿಗ್ತೀನಿ. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿಬಿಟ್ಟು ಬಟ್ಟೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಇನ್ನು ನಾನು ಸಿಂಪಲ್ಲಾಗಿ ಒಂದು ಸ್ನಾನ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಹಾಗೆ ಅದಕ್ಕಿಂತ ಮುಂಚೆನೇ ಕಾಲು ಸ್ವಲ್ಪ ಸ್ವೆಲ್ ಆಗಿರೋದ್ರಿಂದ ಸ್ವಲ್ಪ ಬಿಸಿನೀರಿಗೆ ಉಪ್ಪನ್ನ ಹಾಕಿ ಅದಕ್ಕೆ ಕಾಲನ್ನ ನೆನೆ ಹಾಕುತ್ತೆ ಒಂದು ಸ್ವಲ್ಪ ಹೊತ್ತು ಅದರಲ್ಲಿ ಇಡ್ತಾ ಇದ್ದೀನಿ. ಈ ಥರ ಇಟ್ಟರೆ ಸ್ವಲ್ಪ ಕಾಲು ಉರಿನೂ ಕಮ್ಮಿ ಆಗುತ್ತೆ, ಹಾಗೆ ಸ್ವಲ್ಪ ಸ್ವೆಲ್ಲಿಂಗು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿ. ಸೊ ನಾನು ಯಾವಾಗಾದರೂ ಈ ಥರ ಆದಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಇದೇ ಥರನೇ ಮಾಡ್ತಾಯಿದ್ದೀನಿ. ತುಂಬ ಏನಾಗಿರಲಿಲ್ಲ, ಸ್ವಲ್ಪ ಆಗಿತ್ತು, ಸ್ವಲ್ಪ ಎದ್ದೆಲ್ಲ ಓಡಾಡ್ತಾ ಇದ್ದೆ. ಬಟ್ ಇವತ್ತು ತುಂಬಾ ಗಿರಾಕಿಗಳಿತ್ತು, ಅಂದರೆ ಲೈಕ್ ಕಸ್ಟಮರ್ಸ್ ತುಂಬ ಇದ್ದರು. ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಆಗಿರಲಿಲ್ಲ. ಇದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ಸಣ್ಣದಾಗಿ ಒಂದು ಸ್ಕಿನ್ ಕೇರ್ ಮಾಡ್ಕೋತೀನಿ ಅಷ್ಟೇ. ಇನ್ನು ನಾನು ಆವಾಗಲೇ ಹೇಳ್ದಂಗೆ ಈ ಪ್ರೆಗ್ನೆನ್ಸಿಲಿ ನಾನು ತುಂಬಾ ಕಲ್ತಿದ್ದೀನಿ. ಅದರಲ್ಲಿ ಕೆಲವೊಂದು ಅಂತಂದರೆ ಒಂದು 5 ಅಂತೂ ತುಂಬಾ ಇಂಪಾರ್ಟೆಂಟ್, ಅದಕ್ಕೆ ನಾನು ಕೊಡ್ತೀನಿ. ಅದರಲ್ಲಿ ಫಸ್ಟ್ನೇದು ಅಂತಂದರೆ ನಾನು ಕಲ್ತಿರೋ ಪಾಠ ಅಂದರೆ ಪೇಷನ್ಸು. ಹೌದು, ಪ್ರೆಗ್ನೆನ್ಸಿ ಆದಮೇಲೆ ನಾನು ಕಲ್ತಂಥ ಫಸ್ಟ್ ಪಾಠ ಅಂದರೆ ಇದೆ ಪೇಷನ್ಸ್, ಅಂದರೆ ಸಹನೆ. ಕೆಲವೊಮ್ಮೆ ಬಾಡಿ ಚೇಂಜಸ್ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಆಗುತ್ತೆ, ಇವೆಲ್ಲ ಇರ್ತವೆ ಅಲ್ವಾ. ಆಗ ನಾನು ಹೇಗೆ ಪೇಷನ್ಸಿಂದ ಇರಬೇಕು ಅನ್ನೋದನ್ನು ಕಲ್ತಿದ್ದೀನಿ. ಸೊ ಇದಂತೂ ನಂಗೆ ತುಂಬಾ ಒಳ್ಳೆಯದಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಎರಡನೇದಾಗಿ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಕೂಡ ನಾನು ಕಲ್ತಿದ್ದೀನಿ. ಇದೊಂದು ಕೂಡ ದೊಡ್ಡ ಲೆಸನ್ ಅಂದರೆ ತಪ್ಪಾಗಲ್ಲ. ಹೆಲ್ತ್ ಇಂಪಾರ್ಟೆನ್ಸ್ ಮೊದಲೆಲ್ಲ ತುಂಬಾ ಹೆಲ್ತ್ ವಿಷಯದಲ್ಲಿ ಅಷ್ಟಾಗಿ ಸೀರಿಯಸ್ ಆಗಿ ತೆಗೆದುಕೊಳ್ತಿರ್ಲಿಲ್ಲ. ಆದರೆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಮೇಲೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸೊ ಹೆಲ್ದಿ ಫುಡ್ ತೊಗೊಳೋದಾಗಿರ್ಬೋದು, ರೆಸ್ಟ್ ಮಾಡೋದಾಗಿರ್ಬೋದು, ಎಕ್ಸಸೈಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗ್ತಾ ಇದೆ.
ಇನ್ನು ಫ್ಯಾಮಿಲಿ ಸಪೋರ್ಟ್. ಸೊ ಈ ಸಮಯದಲ್ಲಿ ಫ್ಯಾಮಿಲಿ ಸಪೋರ್ಟ್ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಯ್ತು ನನಗೆ. ನಮ್ಮ ಜೊತೆ ನಿಂತು ಸಪೋರ್ಟ್ ಮಾಡೋರು ಇದ್ದರೆ ಯಾವ ಫೇಸ್ ಆದರೂ ಕೂಡ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಅನ್ನಿಸ್ತು. ಸೊ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಈ ಟೈಮಲ್ಲಿ. ನೆಕ್ಸ್ಟು ನನಗೆ ಅನಿಸಿದ್ದು ಪಾಸಿಟಿವ್ ಥಿಂಕಿಂಗ್. ಹೌದು, ಪ್ರೆಗ್ನೆನ್ಸಿ ಸಮಯದಲ್ಲಿ ಪಾಸಿಟಿವ್ ಆಗಿರೋದು ಎಷ್ಟು ಮುಖ್ಯ ಅಂತ ನಿಮಗೂ ಗೊತ್ತು ಅನಿಸುತ್ತೆ. ಅಂದರೆ ಆಲ್ರೆಡಿ ಈ ಒಂದು ಪ್ರೆಗ್ನೆನ್ಸಿ ಟೈಮ್ನ ಕಳೆದಿರೋರಿಗೆ. ಸೊ ಸ್ಟ್ರೆಸ್ ಕಡಿಮೆ ಮಾಡಿಕೊಂಡೆ ನಾನು ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡಿದರೆ ನಮ್ಮ ಬೇಬಿಗೂ ಕೂಡ ಒಳ್ಳೆಯದಾಗುತ್ತೆ ಅನ್ನಿಸ್ತು. ಅದಕ್ಕೋಸ್ಕರ ಈ ಪಾಸಿಟಿವ್ ಥಿಂಕಿಂಗನ್ನು ಕೂಡ ಕಲಿತೆ ಅಂತಲೇ ಹೇಳ್ಬೋದು. ಇನ್ನು ಫೈನಲ್ ಆಗಿ ನಾನು ಈ ಒಂದು ಮದರ್ಹುಡ್ ಫೀಲಿಂಗ್ನ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಿದ್ದೀನಿ. ಮತ್ತು ಮದರ್ಹುಡ್ ಅನ್ನೋದು ಒಂದು ಬ್ಯೂಟಿಫುಲ್ ಜರ್ನಿ ಅಲ್ವಾ, ಅದನ್ನು ಕೂಡ ಕಲ್ತ್ಕೊಂಡೆ. ಬೇಬಿಗಾಗಿ ನಾವು ಇನ್ನೂ ಕೂಡ ಸ್ಟ್ರಾಂಗ್ ಆಗ್ತೀನಿ ಅಂತಲೇ ಹೇಳ್ಬೋದು. ಸೊ ಇದೆಲ್ಲದೂ ಕೂಡ ನಾನು ಕಲ್ತಂಥ ಕೆಲವೊಂದು ಲೆಸನ್ಗಳು ಅಂತಲೇ ಹೇಳ್ತೀನಿ. ಇವು ನಾನು ಕಲ್ತಂಥ ಪ್ರೆಗ್ನೆನ್ಸಿಯಲ್ಲಿ ಕಲ್ತಂಥ ಲೆಸನ್ಗಳು. ನಿಮಗೂ ಕೂಡ ಈ ಥರ ಎಕ್ಸ್ಪೀರಿಯೆನ್ಸ್ ಇದ್ದರೆ ಕಮೆಂಟ್ನಲ್ಲಿ ಶೇರ್. ಇನ್ನು ನೈಟ್ ಊಟಕ್ಕೆ ನಾನೇನು ಸಿಂಪಲ್ಲಾಗಿ ಒಂದು ರಾಗಿ ಮಾಲ್ಟ್ನ ಮಾಡಿಕೊಂಡೆ. ಸೊ ಬಿಕಾಸ್ ಅಭಿಯವ್ರು ಇರಲಿಲ್ಲ ಅಲ್ವಾ, ಸೊ ನನಗೂ ಏನು ತುಂಬ ತಿನ್ನಬೇಕು ಅಂತ ಅನಿಸ್ಲಿಲ್ಲ, ಸ್ವಲ್ಪ ಸುಸ್ತಾಗಿರೋದ್ರಿಂದ ಹಾಗೇ ಮಾಡಿಕೊಂಡೆ. ಇದನ್ನು ಮಾಡ್ಕೊಳ್ಳೋದು ತುಂಬ ಈಸಿ, ಅದು ನಿಮಗೂ ಗೊತ್ತಿರುತ್ತೆ. ಸೊ ರಾಗಿ ಮಾಲ್ಟ್. ಸೊ ಬಿಸಿನೀರನ್ನ ಕಾಯಕ್ಕಿಟ್ಕೊಂಡು ಸಿಂಪಲ್ಲಾಗಿ ಆ ಒಂದು ರಾಗಿ ಏನು ಹಿಟ್ಟಿರುತ್ತಲ್ವ ಅದನ್ನು ಸ್ವಲ್ಪ ನೀರಲ್ಲಿ ಗಂಟಿಲ್ದೆ ಕಲಿಸ್ಕೊಂಡು ಈ ಥರ ಹಾಕ್ಕೊಳ್ಳೋದಷ್ಟೇ. ಇದಕ್ಕೆ ನಾವು ಸಕ್ಕರೆನೂ ಕೂಡ ಹಾಕೋತೀವಿ, ಇಲ್ಲ ಉಪ್ಪನ್ನು ಕೂಡ ಹಾಕೋಬೋದು. ನನಗೆ ಇಲ್ಲಿ ಉಪ್ಪು ಅಷ್ಟು ಇಷ್ಟ ಆಗಲ್ಲ, ಸಕ್ಕರೆ ಅಷ್ಟಾಗಿ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಏನೋ ಗೊತ್ತಿಲ್ಲ, ಈ 6th ಮಂತ್ ಎಂಡಿಂಗಿಗೆ ಗ್ಲುಕೋಸ್ ಸ್ಟೇಷನ್ ಮತ್ತು ಶುಗರ್ ಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನನಗೆ ಸ್ವಲ್ಪ ಶುಗರ್ ಅಂದ್ರೇ ಯಾಕೋ ಇತ್ತೀಚೆಗೆ ಭಯ ಆಗಿಬಿಡುತ್ತೆ. ಇಲ್ಲಿ ಶುಗರ್ ಬಂದುಬಿಡುತ್ತೆ ಅನ್ನೋ ಭಯಕ್ಕೋ ಅಥವಾ ನನಗೆ ತಿನ್ನೋಕೆ ಆಗ್ತಿಲ್ವೋ ಗೊತ್ತಿಲ್ಲ ಈ ಪ್ರೆಗ್ನೆನ್ಸಿ ಟೈಮಲ್ಲಿ. ಒಟ್ಟಾಗಿ ನನಗೆ ಸ್ವಲ್ಪ ಸಿಹಿ ತಿಂಡಿಗಳು ಅಥವಾ ಶುಗರ್ನ ತುಂಬ ಅವಾಯ್ಡ್ ಮಾಡ್ತಿದ್ದೀನಿ ಅನ್ನಿಸ್ತಿದೆ. ಅವಾಯ್ಡ್ ಮಾಡ್ತಿದ್ದೀನೋ ಅಥವಾ ಅದು ನನ್ನ ಬಾಡಿಗೆ ಸೆಟ್ ಆಗ್ತಿಲ್ವೋ ಗೊತ್ತಿಲ್ಲ. ಅವಾಗೆಲ್ಲ ಒಂದು ಟೀ ಕುಡಿದ್ರೂ ಕೂಡ ಅದಕ್ಕೆ 1-2 ಸಕ್ಕರೆ ಜಾಸ್ತಿ ಹಾಕೋತಿದ್ದೆ. ಇವಾಗ ಅದೆಲ್ಲದನ್ನೂ ಕೂಡ ಬಿಟ್ಟಿದ್ದೀನಿ. ಸೊ ಸಿಂಪಲ್ಲಾಗೇ ಈ ಥರ ಒಂದು ಡ್ರಿಂಕ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಸೊ ಅದು ರೆಡಿ ಆಗ್ತಾ ಇದೆ. ಇನ್ನು ಏನಪ್ಪ ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಅಭಿಯವ್ರು ಬರ್ತಾರೆ. ಬಟ್ ಅಲ್ಲಿವರೆಗೂ ಆರಾಮಾಗಿ ಒಬ್ಬಳೇ ಇರಬೇಕು. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಬಿಸಿನೀರಲ್ಲಿ ಕಾಲು ಇಟ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತಿದೆ. ಅಷ್ಟಾಗೇನು ಕಾಲು ನೋವು ಆಗ್ತಾಯಿಲ್ಲ. ನೋಡಬೇಕು, ಇನ್ನೊಂದು ಸ್ವಲ್ಪ ಹೊತ್ತು ಏನಾದರೂ ಮಾಡ್ಕೋಬೇಕು ಅನ್ನಿಸ್ತಿದೆ. ಸೊ ಇನ್ನು ರಾಗಿ ಮಾಲ್ಟ್ ರೆಡಿ ಆಯಿತು. ಸೊ ರಾಗಿ ಮಾಲ್ಟನ್ನು ಕುಡಿದು ಇವತ್ತಿನ ಒಂದು ಡಿನ್ನರ್ನ ಎಂಡ್ ಮಾಡೋಣ ಅಂದ್ಕೊಂಡೆ. ಬಟ್ ಇಷ್ಟೇ ಸಾಕಾಗಲ್ಲ ಅಂತ ಅನ್ನಿಸ್ತು ನನಗೇ. ಅದಕ್ಕೋಸ್ಕರ 1-2 ಕರ್ಜಿಕಾಯಿ ಕೂಡ ಇತ್ತು, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡೆ. ಬಿಕಾಸ್ ಬರೀ ರಾಗಿ ಮಾಲ್ಟ್ ಕುಡಿಯೋದ್ರಿಂದ ಅಷ್ಟಾಗಿ ಹೊಟ್ಟೆ ತುಂಬಲ್ಲ ಅಂತ ನಂಗೆ ಅನಿಸುತ್ತೆ. ಅದೇನೋ ಗೊತ್ತಿಲ್ಲ, ಎಲ್ಲರೂ ರಾಗಿ ಅಂಬಲಿ ಅಥವಾ ರಾಗಿ ಮುದ್ದೆ ಊಟ ಮಾಡಿದರೆ ಹೊಟ್ಟೆ ತುಂಬುತ್ತೆ ಅನಿಸುತ್ತೆ. ನಂಗೆ ಹೊಟ್ಟೆ ಹಶ್ವಾಗುತ್ತೆ. ಇದು ನನ್ನ ವೀಡಿಯೋ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ತುಂಬಾ ನೈಟ್ ಟೈಮ್ ಆಗಿಬಿಟ್ಟಿತ್ತು. ಅಷ್ಟೊತ್ತಿಗೆ ಅಭಿಯವರು ಕೂಡ ಬಂದರು 11:30ಗೆ. ಸೊ ಅವ್ರಿಗೂ ಸ್ವಲ್ಪ ಹೊತ್ತು ಕಂಫರ್ಟಬಲಾಗಿ ಮಾತಾಡಿ ಮಲ್ಕೊಂಡ್ವಿ. ಇದಾಗಿತ್ತು ನಮ್ಮ ಇವತ್ತಿನ ದಿನ. ಮತ್ತೆ ಸಿಗ್ತೀನಿ ನಾಳೆ.